ಸೊ ಇದ್ರ ಜೊತೆಯಲ್ಲಿ ನೀವು ಗಮನಿಸಬೇಕಾಗಿರುವಂತ ಇನ್ನೊಂದು ವಿಚಾರ ಏನು ಅಂತ ಕೇಳಿದ್ರೆ, ಈ 2200ರಿಂದ 2400 ಕೋಟಿ ಇದೆಯಲ್ಲ, ಇದು ನೇರವಾಗಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹೋಗ್ತಾ ಇದೆಯೋ ಅಥವಾ ಬೇರೆಯ ನಕಲಿ ಅಕೌಂಟ್ಗಳಿಗೆ? ಎಸ್, ಈ ವಿಚಾರವನ್ನ ಇದೀಗ ನಿಮ್ಮ ಆರ್ಮ್ಯಾಕ್ಸ್ ನಿಮ್ಮ ಎದುರಿಗೆ ತೆರೆದಿಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ರಾಜ್ಯಾದ್ಯಂತ ಸಾವಿರಾರು ನಕಲಿ ಅಕೌಂಟ್ಗಳು ಕ್ರಿಯೇಟ್ ಆಗಿವೆ. ನೀವು ನಂಬಲೇಬೇಕು ಈ ಸತ್ಯವನ್ನ. ನಕಲಿ ಅಕೌಂಟ್ಗಳಿಗೆ ಗೃಹಲಕ್ಷ್ಮಿಯ ಹಣ ಸಂದಾಯ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇಲ್ಲಿ. ರಾಜ್ಯಾದ್ಯಂತ ಸಾವಿರಾರು ನಕಲಿ ಅಕೌಂಟ್ಗಳಿಗೆ ಗೃಹಲಕ್ಷ್ಮಿ ಹಣ ಸಂದಾಯ ಆಗ್ತಾ ಇದೆ. ಗೃಹಲಕ್ಷ್ಮಿ ಗೋಲ್ಮಾಲ್ನಲ್ಲಿ ಅಧಿಕಾರಿಗಳೇ ಕಾರಣರಾದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಬೃಹತ್ ಹಗರಣವಾಗಿದೆ ಇದು. ಇದನ್ನ ನಾವು ನಿಮ್ಮ ಎದುರಿಗೆ ತೆರೆದಿಡ್ತಾ ಇದ್ದೀವಿ. ಇದರ ಹಿಂದೆ ಯಾರಿದ್ದಾರೆ, ಯಾರ್ಯಾರು ಭಾಗಿಯಾಗಿದ್ದಾರೆ ಕೇಳಬೇಕಲ್ವ ನಾವು ಪ್ರಶ್ನೆಯನ್ನ. ಒಂದೊಂದೇ ಮಾಹಿತಿ ನಿಮ್ಮ ಆರ್ಮ್ಯಾಕ್ಸ್ ಕನ್ನಡ ಬಿಚ್ಚಿಡಲಿದೆ ನಿಮ್ಮ ಎದುರಿಗೆ. ಒಂದೊಂದೇ ಮಾಹಿತಿಯನ್ನ. ಯಾಕೆ 2400 ಕೋಟಿ ರೂಪಾಯಿಗಳನ್ನ ಸರ್ಕಾರ ವ್ಯಯ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಸಾವಿರಾರು ನಕಲಿ ಖಾತೆಗಳಿಗೆ ಅಮೌಂಟ್ ಹೋಗ್ತಾ ಇದೆ. ಸಾವಿರಾರು ನಕಲಿ ಖಾತೆಗಳಿಗೆ. ಇವತ್ತು ಯಾರು ನಿಜವಾಗಿಯೂ ಫಲಾನುಭವಿಗಳು ಅವರ ಖಾತೆಗಳಿಗೆ ಹೋಗ್ತಾ ಇಲ್ಲ ಸರಿಯಾಗಿ. ಆದ್ರೆ ಈ ನಕಲಿ ಖಾತೆಗಳೇನಿವೆ ನೋಡಿ, ಈ ನಕಲಿ ಖಾತೆಗಳಿಗೆ ಪ್ರತಿ ತಿಂಗಳು 2000 ಕರೆಕ್ಟ್ ಆಗಿ ಕರೆಕ್ಟ್ ಡೇಟಿಗೆ ಕರೆಕ್ಟ್ ಟೈಮಿಗೆ ಹೋಗ್ತಾ ಇದೆ. ಇದನ್ನ ನಿಮ್ಮ ಆರ್ಮ್ಯಾಕ್ಸ್ ಬಹಳ ಧೈರ್ಯದಿಂದ ದಿಟ್ಟತನದಿಂದ ನಿಮ್ಮ ಎದುರಿಗೆ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ವಿ ಆರ್ ಪ್ರೌಡ್ ಆಫ್ ಅವರ್ ಟೀಮ್. ಮಾಹಿತಿಯ ಜಾಲ ಹಿಡಿದು ನಮ್ಮ ತಂಡ ಇದರ ಬೆನ್ನ ಹಿಂದೆ ಹೋದಾಗ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಲಭ್ಯವಾಯಿತು. ಯಾವ ರೀತಿಯಲ್ಲಿ ಇಲ್ಲಿ ಗೋಲ್ಮಾಲನ್ನ ಮಾಡಲಾಗ್ತಾ ಇದೆ, ಯಾವ ರೀತಿಯಲ್ಲಿ ನಕಲಿ ಖಾತೆಗಳನ್ನ ಕ್ರಿಯೇಟ್ ಮಾಡಿಕೊಂಡು ನಕಲಿ ಖಾತೆಗಳಿಗೆ ಇದನ್ನ ಹಣ ಸಂಧಾನವನ್ನು ಮಾಡಲಾಗ್ತಾ ಇದೆ. ಇದೆಲ್ಲ ವಿಚಾರಗಳು ನಮ್ಮ ಟೀಮ್ ಕಣ್ಣಿಗೆ ಬಿದ್ದಿದೆ, ನಮ್ಮ ಹದ್ದಿನ ಕಣ್ಣಿಗೆ ಬಿದ್ದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಏನಾಗ್ತಾ ಇದೆ ರೀ? ಏನಾಗ್ತಾ ಇದೆ ನಿಮ್ಮ ಇಲಾಖೆಯಲ್ಲಿ? ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ DKಶಿ ಅವರೇ, ಮಾನ್ಯ ಪರಮೇಶ್ವರ್ ಅವರೇ, ನಿಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಏನ್ ನಿಮ್ಗೆ ಗೊತ್ತಿಲ್ವಾ? ಹಂಗಾದ್ರೆ ಖಾಲಿ ಕುರ್ಚಿ ಜಟಾಪಟಿಯಲ್ಲೇ ಕೂತ್ಕೊಂಡು ಬಿಟ್ರ ಹೆಂಗೆ? ಏನೇನಾಗ್ತಾ ಇದೆ ನಿಮ್ಮ ಇಲಾಖೆಯಲ್ಲಿ ಸ್ವಲ್ಪ ಗಮನ ಹರಿಸಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಿಮ್ಗೆ ಗೊತ್ತಿಲ್ಲದೆ ಇಷ್ಟೊಂದು ಕೋಟಿಗಟ್ಲೆ ಗೋಲ್ಮಾಲ್ ಆಗ್ತಾ ಇದೆಯಾ, ಹಗರಣ ಆಗ್ತಾ ಇದೆಯಾ? ಹಂಗಾದ್ರೆ ನಕಲಿ ಖಾತೆಯನ್ನ ಕ್ರಿಯೇಟ್ ಮಾಡ್ತಾ ಇರೋರು ಯಾರು? ನಕಲಿ ಖಾತೆಗೆ ಹಣ ಸಂದಾಯ ಮಾಡ್ತಾ ಇರೋರು ಯಾರು? ನಕಲಿ ಖಾತೆಯಿಂದ ಪ್ರಯೋಜನ ಪಡ್ಕೊಳ್ತಾ ಇರೋರು ಯಾರು? ಈ ಎಲ್ಲ ಡೀಟೇಲ್ಸ್ ಅನ್ನ ಆರ್ಮ್ಯಾಕ್ಸ್ ಕನ್ನಡ ಒಂದೊಂದಾಗಿ ನಿಮ್ಮ ಎದುರಿಗೆ ಇವತ್ತು ತೆರೆದಿಡುತ್ತೆ. ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಪ್ಕೊಂಡ್ರು. ಹೌದು, 2 ತಿಂಗಳು ವಿಳಂಬವಾಗಿದೆ. ಎಸ್ಪೆಷಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಏನು ಹಣ ಸಂದಾಯ ಆಗಬೇಕಿತ್ತು ಅದು ಆಗಿಲ್ಲ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಪ್ಕೊಂಡಿರುವಂತದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಆ 5,000 ಕೋಟಿ ಅಮೌಂಟ್ ಎಲ್ಲಿಗೆ ಹೋಯ್ತು? ಇದನ್ನ ಕೇಳಬೇಕಲ್ವ ನಾವು. ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ದಾರೆ ಆರಂಭದಲ್ಲಿ, ಆಮೇಲೆ ನೋಡಿದ್ರೆ ಬರಲಿಲ್ಲ, ಅಧಿಕಾರಿಗಳ ತಪ್ಪು ಅಂತ ಹೇಳ್ತಾರೆ. ಓಕೆ, ವಾಟ್ ಎವರ್. ಆದ್ರೆ ಈ 5,000 ಕೋಟಿ ಇದೆಯಲ್ಲ, ಅದು ಎಲ್ಲಿಗೆ ಹೋಗಿದೆ? ಯಾರ ಕಿಸೆಯನ್ನ ತುಂಬಿದೆ 5,000 ಕೋಟಿ? ಇದನ್ನ ಕೂಡ ಪ್ರಶ್ನೆ ಮಾಡಬೇಕು. ಬಹುಶಃ ಅದೇ ಅಮೌಂಟ್ ಎಲ್ಲರ ನಕಲಿ ಖಾತೆಗಳಿಗೆ ಹೋಯ್ತಾ? ಇದನ್ನ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಇನ್ನು 52,000ಕ್ಕೂ ಹೆಚ್ಚು ಮಹಿಳೆಯರು GST ಹಾಗೂ ಟ್ಯಾಕ್ಸ್ ಪೇಯರ್ ಆಗಿರುವುದು, 20,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ತಾಂತ್ರಿಕ ದೋಷ ಎದುರಾಗಿರುವುದು ವಿಳಂಬಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದರೆ ತಾಂತ್ರಿಕ ದೋಷ ಎಂದ್ರೆ ಯಾವುದು? ಇದು ನಮಗೆ ಬೇಕಿರುವಂಥದ್ದು. ತಾಂತ್ರಿಕ ದೋಷ ಅಂದ್ರೆ ಯಾವುದು? ಅದನ್ನು ಸರಿಪಡಿಸಲು ಎಷ್ಟು ಸಮಯ ಬೇಕು ಎಂಬ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಬೇಕಂತ ಮಹಿಳೆಯರು ಒತ್ತಾಯಿಸ್ತಾ ಇದ್ದಾರೆ. ನೋಡಿ, ದುಡ್ಡಿಲ್ಲ ಅಂತ ಆದ್ರೆ, ದುಡ್ಡು ಅರೇಂಜ್ ಮಾಡಕ್ಕಾಗಲ್ಲ ಅಂತ ಆದ್ರೆ ಸುಮ್ಮನೆ ಈ ಘೋಷಣೆಗಳನ್ನ ಮಾಡಬಾರ್ದು. ಘೋಷಣೆಗಳನ್ನ ಮಾಡಿದ ಮೇಲೆ ಶಿಸ್ತುಬದ್ಧವಾಗಿ ಯಾವ ರೀತಿಯಲ್ಲಿ ಅವರ ಅಕೌಂಟ್ಗಳಿಗೆ ಅಮೌಂಟ್ ಹೋಗಬೇಕು ಅದು ಹೋಗಲೇಬೇಕು.
ಅದರ ಜವಾಬ್ದಾರಿ ಯಾರದ್ದಾಗುತ್ತೆ? ಆ ಮಂತ್ರಿಯದ್ದಾಗುತ್ತೆ. ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಿಮ್ಮ ಹೆಗಲ ಮೇಲೆ ದೊಡ್ಡದೊಂದು ಜವಾಬ್ದಾರಿ ಇದೆ. ಪ್ರತಿ ತಿಂಗಳು ಎಲ್ಲ ಮಹಿಳೆಯರಿಗೆ, ಎಲ್ಲ ಫಲಾನುಭವಿಗಳಿಗೆ 2,000 ರೂಪಾಯಿ ಅವರ ಖಾತೆಗೆ ಹೋಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬೇಕು. ಅದರ ಜೊತೆಯಲ್ಲಿ ಎಷ್ಟು ನಕಲಿ ಖಾತೆಗಳಿಗೆ ಹೋಗ್ತಾ ಇದೆ, ಎಷ್ಟು ಸಕ್ರಮ ಖಾತೆಗಳಿಗೆ ಹೋಗ್ತಾ ಇದೆ ಅನ್ನೋದನ್ನ ಕೂಡ ನೀವು ಗಮನಿಸಬೇಕಾಗುತ್ತೆ. ಗಮನ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಗೊತ್ತಿದ್ದೇ ಇದೆಲ್ಲದೂ ಆಗ್ತಾ ಇದೆಯಾ? ನಿಮ್ಮ ಆರ್ಮ್ಯಾಕ್ಸ್ ಕನ್ನಡ ಒಂದೊಂದೇ ಮಾಹಿತಿಯನ್ನು ನಿಮ್ಮ ಎದುರಿಗೆ ಇವತ್ತು ನಾವು ಬಿಚ್ಚಿಡ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫ್ರಾಡುಲೆಂಟ್ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಅಕ್ರಮ ಎಸಗಲಾಗ್ತಾ ಇದೆ, ಇದೆಲ್ಲದನ್ನ ಕೂಡ ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಸೊ ನಾವು ಹೇಳ್ತಾ ಇದ್ವಿ, ಆರಂಭದಲ್ಲಿ ಸರ್ಕಾರ ಇದನ್ನ ಘೋಷಣೆ ಮಾಡುತ್ತೆ. ಯಾವಾಗ? ಎಲೆಕ್ಷನ್ಗೂ ಮೊದಲು ನಾವು 5 ಗ್ಯಾರಂಟಿಗಳನ್ನ ಕೊಡ್ತೀವಿ. ಅದರಲ್ಲಿ ಒಂದು ಮಹತ್ತರ ಗ್ಯಾರಂಟಿ ಏನು ಅಂತ ಕೇಳಿದ್ರೆ, ಪ್ರತಿ ಮನೆಗಳಿಗೆ ನಾವು 2,000 ರೂಪಾಯಿಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಜನರು ಮತ ಹಾಕಿ ಸರ್ಕಾರವನ್ನ, ಕಾಂಗ್ರೆಸ್ ಸರ್ಕಾರವನ್ನ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಗೆಲ್ಲಿಸ್ತಾರೆ. ಗೆಲ್ಲಿಸಿದ ನಂತರ ಇತ್ತೀಚೆಗೆ ಕೆಲವು ವಿಚಾರಗಳು ಬಯಲಿಗೆ ಬರುತ್ತೆ. ಏನು ಅಂತ ಕೇಳಿದ್ರೆ, ಸರಿಯಾದ ರೀತಿಯಲ್ಲಿ ಹಣ ಸಂದಾಯ ಇವರಿಗೆ ಆಗ್ತಾ ಇಲ್ಲ ಅಂತ ಹೇಳಿ. ಸರಿಯಾದ ರೀತಿಯಲ್ಲಿ ಹಣ ಸಂದಾಯ ಆಗ್ತಾ ಇಲ್ಲ ಅಂತ ಆದ್ರೆ ಈ ಅಮೌಂಟ್ಗಳು ಎಲ್ಲಿಗೆ ಹೋಗ್ತಾ ಇವೆ ಅನ್ನುವಂತ ಪ್ರಶ್ನೆಯನ್ನು ಕೇಳಬೇಕಲ್ವಾ? ಈ ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತೆ. 5,000 ಕೋಟಿ ರೂಪಾಯಿಗಳು ಎಲ್ಲಿಗೆ ಹೋಯ್ತು ಅಂತ ಪ್ರಶ್ನೆಯನ್ನು ಮಾಡಲಾಗುತ್ತೆ. ಇದಾಗಿ ಕೆಲವು ತಿಂಗಳುಗಳ ನಂತರ ನಮ್ಮ ತಂಡ, ಆರ್ಮ್ಯಾಕ್ಸ್ ತಂಡ, ಇದರ ಜಾಡು ಹಿಡಿದು ನಾವು ಬೆನ್ನು ಹಿಡಿದು ಹೋಗ್ತೀವಿ. ಯಾವ ರೀತಿಯಲ್ಲಿ ಇಲ್ಲಿ ದೋಖಾ ಆಗ್ತಾ ಇದೆ, ಈ ಹಣ ಎಲ್ಲೆಲ್ಲಿಗೆ ಹೋಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ಗೃಹಲಕ್ಷ್ಮಿಯರ ಅಂದ್ರೆ ಮನೆಯ ಯಜಮಾನಿಯರ ಅಕೌಂಟ್ಗಳಿಗೆ ಹೋಗ್ತಾ ಇದೆಯಾ 2,000 ರೂಪಾಯಿ ಅಮೌಂಟ್ ಅಂತ ನಾವು ಗಮನ ಹರಿಸೋಕೆ ಹೋಗ್ತೀವಿ. ನಮ್ಮ ತಂಡ ನಿಬ್ಬೆರಗಾಗುತ್ತೆ. ಯಾಕಂತ ಕೇಳಿದ್ರೆ, ಇಲ್ಲಿ ಸಾವಿರಾರು ನಕಲಿ ಖಾತೆಗಳಿಗೆ ಹೋಗ್ತಾ ಇದೆ. ಸಾವಿರಾರು ನಕಲಿ ಖಾತೆಗಳಿಗೆ 2,000 ರೂಪಾಯಿ ಅಮೌಂಟ್ ಹೋಗಿ ಸಂದಾಯ ಆಗ್ತಾ ಇದೆ ಅನ್ನುವಂಥ ಶಾಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಆದ್ರೆ ಇದ್ರೆ ಹಿಂದಿರೋದು ಯಾರು? ಯಾವ ರೀತಿಯಲ್ಲಿ ಇವರು ಈ ಹಗರಣವನ್ನು ಮಾಡ್ತಾ ಇದ್ದಾರೆ? ಇದೆಲ್ಲದನ್ನ ಕೂಡ ಎಳೆ ಹಾಕಿ ನಾವಿವತ್ತು ಆರ್ಮ್ಯಾಕ್ಸ್ ಕನ್ನಡ ನಿಮ್ಮೆದುರಿಗೆ ತೆರೆದಿಡ್ತಾ ಇದ್ದೀವಿ. ಒಂದ ಎರಡ ಅದೆಷ್ಟು ಹಗರಣಗಳು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹಗರಣಗಳು. ಒಂದ್ ರೀತಿ ಇಲಾಖೆ ಅಂತ ಹೇಳಿದ್ರೆ ಹಗರಣಗಳ ಮೇಲೆ ಹಗರಣ ಮಾಡ್ಕೊಳ್ತಾ ಇದ್ದಾರಾ ಹೆಂಗೆ ಅಂತ ಹೇಳಿ. ಈ ನಕಲಿ ಖಾತೆಗಳು ಯಾವುದು? ನಕಲಿ ಖಾತೆಗಳು ಸೃಷ್ಟಿಸಿದವರು ಯಾರು? ನಕಲಿ ಖಾತೆಗಳಿಗೆ ಅಮೌಂಟ್ ಹಾಕ್ತಾ ಇರೋರು ಯಾರು? ನಕಲಿ ಖಾತೆಗಳಿಂದ ಲಾಭ ಪಡ್ಕೊಳ್ತಿರೋರು ಯಾರು? ಇದೆಲ್ಲದರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ನೀಡ್ತೀವಿ.